ಸರಳ ಪದಾರ್ಥಗಳು, ಅದ್ಭುತ ರುಚಿ. ಈ ಆಲೂಗಡ್ಡೆ ಬದನೆಕಾಯಿ ಫ್ರೈ ಮತ್ತು ಆಲೂಗಡ್ಡೆಯ ಗೊಜ್ಜು ಇವತ್ತಿನ ಊಟಕ್ಕೆ ಸಿಂಪಲ್ ಅಂದರೂ ಸೂಪರ್ ಕಾಂಬಿನೇಷನ್ ಇದು. ಈ ಆಲೂ ಬದನೆಕಾಯಿ ಫ್ರೈಯನ್ನು ಮಾಡಿದರೆ ಅನ್ನ 2 ಪ್ಲೇಟ್ ಅಂತೂ ಖಾಲಿ. ಬಿಸಿ ಬಿಸಿ ಅನ್ನಕ್ಕೆ 2 ಸೂಪರ್ ಕಾಂಬಿನೇಷನನ್ನು ರೆಡಿ ಮಾಡೋಣ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಸಂಧ್ಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು 2 ಈಸಿ ರೆಸಿಪಿ ಜೊತೆಗೆ ಬಂದಿದ್ದೇನೆ. ಒಂದು ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೇನೆ. ಅದರ ಜೊತೆ ಒಂದು ಗೊಜ್ಜಿನ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನನ್ನ ಈ ವ್ಲಾಗ್ ನೀವೇನಾದರೂ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಆಲೂ ಬ್ಯಾಂಗನ್ ಫ್ರೈಗೆ ನಾನು ಇಷ್ಟು ಬೆಳ್ಳುಳ್ಳಿ ಅಸ್ಲನ್ನು ತಗೊಂಡಿದ್ದೇನೆ. ಒಂದು 15 ಬೆಳ್ಳುಳ್ಳಿ ಅಸ್ಲು. ಒಂದೇ ಒಂದು ಆಲೂಗಡ್ಡೆಯನ್ನು ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ. ಇದು ಹಸಿ ಆಲೂಗಡ್ಡೆ. ಅದ್ರ ಜೊತೆಗೆ ಬದನೆಕಾಯಿ, ಉದ್ದ ಬದನೆಕಾಯಿ ಬರುತ್ತಲ್ವ, ಗ್ರೀನ್ ಬದನೆಕಾಯಿ, ಅದನ್ನು ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ನಾನಿಲ್ಲಿ ಗ್ರೀನ್ ಬದನೆ ತಗೊಂಡಿದ್ದೇನೆ. ನೀವು ಬೇಕಿದ್ರೆ ಪರ್ಪಲ್ ಕೂಡ ತಗೋಬೋದು, ಅಥವಾ ಗುಳ್ಳದಲ್ಲಿ ಕೂಡ ಮಾಡಲಿಕ್ಕಾಗ್ತದೆ. ಒಂದು ಕಡಾಯಿ ಇಟ್ಟಿದ್ದೇನೆ. ಕಡಾಯಿಯಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು, ಆದರೆ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕಿದರೆ ಅದನ್ನು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಜಜ್ಜಿಬಿಟ್ಟು ಹಾಕಿರೋದು. ಸಿಪ್ಪೆ ತೆಗೆಯುವಂಥ ಅವಶ್ಯಕತೆ ಏನೂ ಇಲ್ಲ. ಇದು ಫ್ರೈ ಆದ ತಕ್ಷಣ ಇವಾಗ ನಾವು ಆಲೂಗಡ್ಡೆನ ಹಾಕ್ಕೋಬೇಕು. ಆಲೂಗಡ್ಡೆ ಸ್ವಲ್ಪ ಬೇಯೋದು ಲೇಟು, ಬದನೆಕಾಯಿ ಬೇಗ ಬೇಯುತ್ತೆ. ಆದ ಕಾರಣ ನಾವು ಫಸ್ಟ್ ಇಲ್ಲಿ ಆಲೂಗಡ್ಡೆನ ಹಾಕ್ಕೋಬೇಕು. ಆಲೂಗಡ್ಡೆ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೋತಾ ಇದ್ದೀನಿ. 1 ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 2 ಹಾಕ್ಕೋಬೋದು, ಜಾಸ್ತಿ ಕಡಿಮೆ ಮಾಡೋಕ್ಕಾಗುತ್ತೆ. ಚೆನ್ನಾಗಿರುತ್ತೆ ಇದು ಆಲೂಗಡ್ಡೆ ಬದನೆಕಾಯಿ ಫ್ರೈ. ಖಂಡಿತ ಟ್ರೈ ಮಾಡಿ. ಚಪಾತಿಗಂತೂ ಸೂಪರ್ ಕಾಂಬಿನೇಷನ್. ಅನ್ನ ಮಾತ್ರ ಅಲ್ಲ, ರೊಟ್ಟಿ ಚಪಾತಿಗೂ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಇವಾಗ ಚೆನ್ನಾಗಿ ಇದು ಫ್ರೈ ಆಗಬೇಕು. ನೋಡಿ, ಬೇಯಿಸಿರೋಂಥ ಆಲೂಗಡ್ಡೆನೂ ಕೂಡ ಬಳಸಲಿಕ್ಕಾಗುತ್ತೆ, ಆದರೆ ಅದು ತುಂಬಾ ಸಾಗಿ ಆಗಿ ಬರುತ್ತೆ. ಹಾಗಾಗಿ ಆಲೂಗಡ್ಡೆಯನ್ನು ಡೈರೆಕ್ಟಾಗಿ ಆಲೂಗಡ್ಡೆನ ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ತುಂಬ ನೆಗಡಿ ಮತ್ತು ಕೆಮ್ಮಾಗಿದೆ, ಹಾಗಾಗಿ ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿರೋವಂಥದ್ದು ನಿಮಗೆ ಗೊತ್ತಾಗಿರ್ಬೋದು. ಸಾರಿ ಫಾರ್ ದ್ಯಾಟ್. ಇವಾಗ ನೋಡಿ, ಎಲ್ಲ ಫ್ರೈ ಆಗಿದೆ. ಆಲೂಗಡ್ಡೆನೂ ಫ್ರೈ ಆಗಿದೆ, ಗಾರ್ಲಿಕ್ಕು ಫ್ರೈ ಆಗಿದೆ. ಇವಾಗ ನಾನು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮಂಗಳೂರು ಕಡೆಯಲ್ಲಿ ಸಿಗುವಂತಹ ಮಟ್ಟುಗಳ ಜೊತೆಗೆ ಕೂಡ ಇದೇ ಪ್ರೊಸೀಜರಲ್ಲಿ ಮಾಡಲಿಕ್ಕಾಗ್ತದೆ. ತುಂಬ ಚೆನ್ನಾಗಿ ಬರುತ್ತೆ ಕೂಡ. ನಾನಿಲ್ಲಿ ಉದ್ದ ಬದನೆಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಈ ರೆಸಿಪಿಯನ್ನು ಮಾಡ್ತಾಯಿದ್ದೇನೆ. ಸ್ವಲ್ಪ ಫ್ರೈ ಮಾಡಿ ಒಂದೇ ಅರ್ಧ ಲೋಟದಷ್ಟು ನೀರು ಹಾಕಿ ಇದನ್ನು ಮುಚ್ಚಿ ನಾನು ಬೇಯಿಸ್ತಾ ಇದ್ದೇನೆ. ಒಂದು 2-3 ನಿಮಿಷದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಈ ಹಿಂದಿನ ವ್ಲಾಗಲ್ಲಿ ನಾನು ಮ್ಯಾಜಿಕ್ ಮಸಾಲ ಮಾಡೋದು ಹೇಗೆ ಅಂತ ಕೂಡ ತೋರಿಸಿದ್ದೆ. ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಮ್ಯಾಜಿಕ್ ಮಸಾಲ ರೆಸಿಪಿ ಬೇಕೆಂದರೆ ಖಂಡಿತ ಕಮೆಂಟಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ. ನಾನು ಖಂಡಿತ ನನ್ನ ರೆಸಿಪಿ ಲಿಂಕನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಮ್ಯಾಜಿಕ್ ಮಸಾಲ ಇಲ್ಲದಿದ್ದರೂ ಕೂಡ ಇದನ್ನು ಮಾಡಲಿಕ್ಕಾಗ್ತದೆ. ನೀವು ರುಚಿಗೆ ತಕ್ಕಷ್ಟು ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪೌಡರ್ ಮತ್ತು 1 ಸ್ಪೂನ್ ಗರಂ ಮಸಾಲ ಪುಡಿಯನ್ನು ಹಾಕ್ಕೊಂಡ್ರೂ ಕೂಡ ಮ್ಯಾಜಿಕ್ ಮಸಾಲವನ್ನು ಮಾಡ್ಕೋಬೋದು. ಮಸಾಲವನ್ನು ಹಾಕಿದ ತಕ್ಷಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ನಿಮಿಷಗಳ ಕಾಲ ಮುಚ್ಚಿ ಬೇಯಿಸಿದ್ರೆ ರೆಡಿಯಾಗಿದೆ ಸೂಪರ್ ಡೆಲಿಷಿಯಸ್ ಹೆಲ್ದಿ ಆಲೂ ಬ್ಯಾಂಗನ್ ಫ್ರೈ. ಇವಾಗ ಇನ್ನೊಂದು ಗೊಜ್ಜಿನ ರೆಸಿಪಿಯನ್ನು ನೋಡಿಕೊಂಡು ಬರೋಣ. ಮನೆಯಲ್ಲಿ ಈಸಿಲಿ ಅವೈಲೇಬಲ್ ಅಂದರೆ ಎಲ್ಲರ ಮನೆಯಲ್ಲಿ ಇರುವಂಥದ್ದು ಆಲೂಗಡ್ಡೆಯಿಂದ ಒಂದು ಗೊಜ್ಜಿನ ರೆಸಿಪಿಯನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಲಿಕ್ಕಿದ್ದೇನೆ. ಅದಕ್ಕೆ ನಾನು ಬೇಯಿಸಿದ 2ರಿಂದ 3 ಆಲೂಗಡ್ಡೆಯನ್ನು ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಒಗ್ಗರಣೆಯನ್ನು ಮಾಡಬೇಕು. ತುಂಬಾ ಈಸಿ ಆ್ಯಂಡ್ ಕ್ವಿಕ್ ಆಗುವಂತಹ ರೆಸಿಪಿ. ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಎಣ್ಣೆ ಕಾದ ನಂತರ ಎಣ್ಣೆಯಲ್ಲಿ ನಾವು ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಚಟಪಟ ಅಂದ ಮೇಲೆ ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕ್ಕೋತಾ ಇದ್ದೀನಿ. ಬ್ಯಾಡಗಿ ಮೆಣಸಿನಕಾಯಿಯ ಜೊತೆ ನಾನು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪೆಲ್ಲ ಹಾಕಿದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಇವಾಗ ಒಂದು ಅರ್ಧ ಚಮಚದಷ್ಟು ಇಂಗಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇಂಗಿನ ಪುಡಿ ಎಲ್ಲ ಹಾಕಿ ಫ್ರೈ ಮಾಡಿದ ಮೇಲೆ ಈ ಒಗ್ಗರಣೆ ರೆಡಿ ಆಯಿತು. ಇದನ್ನು ಇವಾಗ ನಾವು ಬೇಯಿಸಿದ ಆಲೂಗಡ್ಡೆಗೆ ಇದನ್ನು ಹಾಕಿಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾವು
ಒಂದು ಕುಟಾಣಿಯಲ್ಲಿ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ. ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾನು 3 ಹಸಿಮೆಣಸಿನ್ಕಾಯಿಯನ್ನು ಸೀಳಿಬಿಟ್ಟು ಈ ರೀತಿ ಜಜ್ಜಿ ಇದನ್ನು ಆಲೂಗಡ್ಡೆ ಮಿಶ್ರಣಕ್ಕೆ ಹಾಕ್ಕೋತಾ ಇದ್ದೇನೆ. ಇದರ ಜೊತೆಗೆ ನಾವು ಒಗ್ಗರಣೆ ಮಾಡಿಟ್ಕೊಂಡಿರುವಂತಹ ಒಗ್ಗರಣೆಯನ್ನು ಕೂಡ ಇದಕ್ಕೆ ಹಾಕ್ಕೋಬೇಕು. ಒಗ್ಗರಣೆಯಲ್ಲಿ ನಾವು ಹಾಕಿರುವಂತಹ ಕೆಂಪು ಮೆಣಸಿನಕಾಯಿ ಚೆನ್ನಾಗಿ ಕ್ರಿಸ್ಪ್ ಇರಬೇಕು. ಅದನ್ನು ಸೇರಿಸ್ಕೊಂಡು ಇವಾಗ ನಾವು ಜಜ್ಜಿಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕೆಂಪು ಮೆಣಸಿನಕಾಯಿ ಇಲ್ಲದೇ ಇದ್ದರೆ ಬಾಳಕದ ಮೆಣಸಿನಕಾಯಿ ಕೂಡ ಹಾಕಿದರೆ ಗೊಜ್ಜು ತುಂಬ ರುಚಿಯಾಗಿ ಬರುತ್ತೆ. ಅದನ್ನು ಕೂಡ ಖಂಡಿತ ಟ್ರೈ ಮಾಡಿ. ಇದಕ್ಕೆ ಆಪ್ಷನಲ್ ಅಂದರೆ ಮೊಸರನ್ನು ಕೂಡ ಹಾಕ್ತಾರೆ. 1 ಅಥವಾ 2 ಚಮಚ ಮೊಸರನ್ನು ಕೂಡ ಹಾಕ್ಬೋದು. ಇಲ್ಲಿ ನೀವು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀರನ್ನು ಹಾಕಿಕೊಳ್ಬೇಕಾಗ್ತದೆ. ಇದು ಚೆನ್ನಾಗಿ ಈ ರೀತಿ ಜಜ್ಜಿಕೊಂಡು ಸ್ವಲ್ಪ ತೆಳುವಾಗಿ, ತುಂಬ ತೆಳುವಾಗಿ ಮಾಡುವಂಥದ್ದಲ್ಲ, ಸ್ವಲ್ಪ ತೆಳುವಾಗಿ ಮಾಡಿ ಇನ್ನು ಒಗ್ಗರಣೆ ಮೆಣಸಿನಕಾಯಿಯನ್ನು ಈ ರೀತಿ ಜಜ್ಜಿ ಬಿಟ್ಟು ಮಿಕ್ಸ್ ಮಾಡಿ. ಸಿಂಪಲ್ ಒಂದು ಸಾರು ಮತ್ತು ಅನ್ನದ ಜೊತೆಗೆ ಇದು ಸೂಪರ್ ಆಗುತ್ತೆ. ಇಲ್ಲಾಂದರೆ ಗಂಜಿ ಊಟಕ್ಕೂ ತುಂಬ ಒಳ್ಳೆಯ ಕಾಂಬಿನೇಷನ್. ಸ್ವಲ್ಪ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಮೇಲುಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಅಥವಾ 2 ಸ್ಪೂನಷ್ಟು ಕಾಯಿ ತುರಿ ಕೂಡ ಹಾಕ್ಬೋದು, ಆಪ್ಷನಲ್ ಇದು. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮೇಲ್ಗಡೆಯಿಂದ ನಾನಿಲ್ಲಿ ಮೊಸರು ಬಳಸ್ತಾ ಇಲ್ಲ. ಮೊಸರಿದ್ದರೆ ಮೊಸರು 1-2 ಚಮಚ ಹಾಕ್ಬೋದು. ನಾನಿಲ್ಲಿ ಹುಣಸೆ ರಸವನ್ನು 1-2-3 ಸ್ಪೂನು ಅಷ್ಟು ಹುಣಸೆ ರಸವನ್ನು ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ದಪ್ಪನಾಗಿ ಬೇಕಂದರೆ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನಾವು ಇಷ್ಟು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತಾಯಿದ್ದೇವೆ. ಸೂಪರ್ ಹೆಲ್ದಿ ಡೆಲಿಷಿಯಸ್ ಆಲೂಗಡ್ಡೆ ಗೊಜ್ಜು ರೆಡಿಯಾಗಿದೆ. ನನ್ನ ಈ 2 ರೆಸಿಪೀಸ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಈ ಸಿಂಪಲ್ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.